ಪ್ರೈಸಸ್ ಎಲ್ಲ ಗಾಡಿದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. 4,95,000 ಗೆ Mercedes Benz. ಹೌದು ಸರ್, ಅದು ಕರ್ನಾಟಕ ಗಾಡಿ. 1,95,000 ಹೇಳ್ತಾ ಇದೀವಿ, ಫೈನಲ್ ಆಗಿ 1,65,000 ಗೆ ಕೊಡ್ತಾ ಇದೀವಿ ಸರ್. ಅದು ಕರ್ನಾಟಕ ನಂಬರ್ ಗಾಡಿ. ನಂಬರ್ ಕೂಡ ಕ್ರೇಜಿ ಇದೆ, 8055 ಬಾಸ್. 3,50,000 ಗೆ 2015 ಮಾಡಲ್ ಗಾಡಿ. ಹೌದು ಸರ್. ಮ್ಯಾಮ್ ಡೌನ್ ಪೇಮೆಂಟ್ ಅಲ್ಲ ತಾನೆ? ಇಲ್ಲ ಸರ್, ವಿತ್ ಯಾವ್ದಿಲ್ಲ, ಕರ್ನಾಟಕ ನಂಬರ್ ಸರ್. ಕಂಪೇರ್ ಮಾಡಬಹುದು, ಮಾರ್ಕೆಟ್ ಅಲ್ಲೆಲ್ಲ ನಿಮ್ಗೆ 1.5 lakh ಮೇಲಿದೆ. ನಮ್ಮ ಶೋರೂಮ್ ನಲ್ಲಿ ಇಯರ್ ಎಂಡ್ ಸೇಲ್ ಪ್ರಯುಕ್ತ 1,25,000 ಗೆ ಫೈನಲ್ ಮಾಡ್ಕೊಡ್ತಾ ಇದೀವಿ ಸರ್. 3,65,000 ಇದೆ ಸರ್, ಫೈನಲ್ ಆಗಿ 3.25 ಲಕ್ಷಕ್ಕೆ ಮಾಡ್ಕೊಡ್ತಾ ಇದೀವಿ. 1 lakh ಡಿಸ್ಕೌಂಟ್ 3,95,000 ಗೆ ಆಗುತ್ತೆ ಸರ್. ಈ ವೆಹಿಕಲ್ ಗೆ ನಾವು 2,45,000 ಹೇಳ್ತಾ ಇದೀವಿ, ಫೈನಲ್ ಆಗಿ 2,25,000 ಗೆ ಮಾಡ್ಕೊಳ್ಳೋಣ ಸರ್. ಸರ್ ಇದು 575 ಇದೆ ಸರ್, ಫೈನಲ್ ಆಗಿ 4,95,000 ಗೆ ವಿತ್ NOC ಮಾಡ್ಕೊಡ್ತಾ ಇದೀವಿ. 3.5 ಲಕ್ಷ ಕೋಟ್ ಮಾಡಿದೀವಿ ಸರ್, ಫೈನಲ್ ಆಗಿ ಈ ಇಯರ್ ಎಂಡ್ ಸೇಲ್ ಪ್ರಯುಕ್ತ ನಾವು ಫೈನಲ್ ಆಗಿ 2,95,000 ಮಾಡ್ತಾ ಇದೀವಿ ಸರ್. ಈ ಗಾಡಿಗೆ ನಾವು 9 ಲಕ್ಷ ಹೇಳ್ತಾ ಇದೀವಿ, ಫೈನಲ್ ಆಗಿ ವಿತ್ NOC 6,95,000 ಗೆ ಮಾಡ್ಕೊಡ್ತಾ ಇದೀವಿ. 21 lakhs ಹೇಳ್ತಾ ಇದೀವಿ ಸರ್, ಫೈನಲ್ ಆಗಿ ಈ ಆಫರ್ ಪ್ರೈಸ್ ಬಂದು 15 ಲಕ್ಷಕ್ಕೆ ಮಾಡ್ಕೊಡ್ತಾ ಇದೀವಿ ವಿತ್ NOC ಸರ್. ಇದಕ್ಕೆ ನಾವು 4,95,000 ಹೇಳ್ತಾ ಇದೀವಿ, ಫೈನಲ್ ಆಗಿ 4,75,000 ಗೆ 7.5 ಲಕ್ಷ ಕೋಟ್ ಮಾಡ್ತಾ ಇದೀವಿ ಸರ್. ಫೈನಲ್ ಆಗಿ 5,60,000 ಗೆ ಕೊಡ್ತಾ ಇದೀವಿ ವಿತ್ NOC. ನಾವು 35 ಲಕ್ಷ ಹೇಳ್ತಾ ಇದೀವಿ, ಫೈನಲ್ ಆಗಿ 33 ಲಕ್ಷಕ್ಕೆ ಮಾಡ್ಕೊಡ್ತಾ ಇದೀವಿ ಸರ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಆಲ್ಫಾ ಮೋಟರ್ ವರ್ಲ್ಡ್ಗೆ ಯಾರಾದರೂ ಇಯರ್ ಎಂಡ್ಗೆ ಒಂದು ಒಳ್ಳೆ ಪ್ರೈಸಲ್ಲಿ ಒಳ್ಳೊಳ್ಳೆ ಗಾಡಿಗಳು, ಅದು ಒಳ್ಳೊಳ್ಳೆ ಡಿಸ್ಕೌಂಟಲ್ಲಿ ಬೇಕು ಅಂತಂದರೆ ಆಲ್ಫಾ ಮೋಟರ್ ವರ್ಲ್ಡ್ಗೆ ಬನ್ನಿ. ಒಳ್ಳೆ ಅಪ್ ಟು ನಿಮಗೆ 7 lakhs ತನಕ ನಿಮಗೆ ಡಿಸ್ಕೌಂಟ್ಸ್ ಇದಾವೆ ಗಾಡಿಗಳು. ಸೊ ವಿಡಿಯೋ ಕೊನೆ ತನಕ ನೋಡಿ. ಸೊ ನಿಮ್ಮ ಜೊತೆ ಜ್ಯೋತಿ ಮ್ಯಾಮ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಮ್ಯಾಮ್ ನಮಸ್ಕಾರ. ಮ್ಯಾಮ್ ನಮಸ್ತೆ ಸರ್. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿ ಸರ್, ನೀವು? ನಾನು ಆರಾಮಾಗಿದ್ದೀನಿ ಮ್ಯಾಮ್. ಮ್ಯಾಮ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗೋದು ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ? ಸರ್ ಸ್ಟಾರ್ಟಿಂಗ್ ಬಜೆಟ್ ಬಂದು 1.25 ಲಕ್ಷದಿಂದ ಇದೆ ಸರ್. ಓಕೆ, ಹೈಯೆಸ್ಟ್ ಅಂದ್ರೆ ಎಲ್ಲಿ ಗಂಟೆ ಸಿಗ್ಬೋದು ಮ್ಯಾಮ್? ಹೈಯೆಸ್ಟ್ 30-40 ಲಕ್ಷವರೆಗೂ ಇದೆ ಸರ್. ಓಕೆ, 30 to 40 lakhs ತನಕನೂ ಇದೆ. ಸೊ ಇವಾಗ ಇಷ್ಟೊಂದು ವೆಹಿಕಲ್ಸ್ ಅವೈಲೇಬಲ್ ಇದೆ ಮ್ಯಾಮ್, ಅದಕ್ಕೆಲ್ಲ ಲೋನ್ ಅಂತ ನೋಡ್ತಾರೆ. ಲೋನ್ ಎಲ್ಲ ಹೆಂಗೆ ಮ್ಯಾಮ್? ಸರ್ ಲೋನ್ ಕೂಡ ಆಪ್ಷನ್ ಇದೆ ಸರ್, ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಅದು ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಚೆನ್ನಾಗಿದ್ರೆ 70 to 80% ವರೆಗೂ ಲೋನ್ ಆಗುತ್ತೆ ಸರ್. ಇನ್ ಕೇಸ್ ಹೈ ಸ್ಯಾಲರಿ ಇದು ಅವ್ರ ಪ್ರೊಫೈಲ್ ಚೆನ್ನಾಗಿ ಮೇಂಟೈನ್ ಆಗಿರೋ 0 ಡೌನ್ ಪೇಮೆಂಟ್ ಕೂಡ ಆಗುತ್ತೆ ಸರ್. ಓಕೆ, ನಿಮಗೆ ಲೈಕ್ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ನಿಮ್ಮ ಸಿಬಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ. ಸೊ ಎಲ್ಲ ನಿಮ್ಮ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಮ್ಯಾಮ್ ನಮ್ಮ ವ್ಯೂವರ್ಸ್ಗೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ಏನಾದರೂ ವ್ಯಾರಂಟಿ ಇದೆಯಾ ಮ್ಯಾಮ್? ಹಾಂ ಸರ್, ಪ್ರತಿ ಸರಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, 1 year ಇಂಜಿನ್ ವಾರಂಟಿ ನಮ್ಮ ಶೋರೂಮ್ ಕಡೆಯಿಂದ ಇದ್ದೇ ಇರುತ್ತೆ. ಹಾಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಎಲ್ಲ ಇರುತ್ತೆ, ಸರ್ಟಿಫೈಡ್ ವೆಹಿಕಲ್ಸ್ ಆಗಿರುತ್ತೆ. ಹಾಗೆ ಈ ಸಲ ಎಕ್ಸ್ಟ್ರಾ ಏನು ಅಂತ ಅಂದರೆ ಎಲ್ಲ ಸಲ ಕ್ಯಾಶ್ ಡಿಸ್ಕೌಂಟ್ ಅಂತ ಕೊಡ್ತಾ ಇದ್ವಿ. ನಿಮ್ಮ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಸ್ ಮಾಡಿದ್ದೀವಿ ಸರ್. ಈ ಸಲ ಏನಂದ್ರೆ ಇಯರ್ ಎಂಡ್ ಸೇಲು, ಡಿಸೆಂಬರ್ ಬಂತು ಅಂದ್ರೇನೆ ಕ್ರಿಸ್ಮಸ್, ಇಯರ್ ಎಂಡ್, ನ್ಯೂ ಇಯರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಎಲ್ಲ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ವಿಡಿಯೋ ಕೊನೆವರೆಗೂ ನೋಡಿ. ಒಂದೊಂದು ಗಾಡಿ ಮೇಲೂ 1 lakh, 2 lakh ಅಪ್ ಟು 6 lakh ವರೆಗೂ ಡಿಸ್ಕೌಂಟ್ ಕೂಡ ನಡೀತಾ ಇದೆ ಸರ್. ಓಕೆ, ಸೊ ವಿಡಿಯೋ ಕೊನೆ ತನಕ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಯಾವ ವೆಹಿಕಲ್ಸ್ ಮೇಲೆ ಒಳ್ಳೊಳ್ಳೆ ಡಿಸ್ಕೌಂಟ್ಸ್ ಕೂಡ ಇದೆ ಅಂತ. ಸೊ ಇವಾಗ ತಡೋದು ಮಾಡೋದು ಸೊ ಮತ್ತೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ನಮ್ಮ ಆಲ್ಫಾ ಮೋಟರ್ ವರ್ಲ್ಡ್ ಸರ್. ನಮ್ಮ ಆಲ್ಫಾ ಮೋಟರ್ ವರ್ಲ್ಡ್ ಶೋರೂಮ್ ಲೊಕೇಶನ್ ಬನ್ನೇರ್ಘಟ್ಟ ರೋಡ್, ಗೊಟ್ಟಿಗೆರೆ, ಡಿಮಾರ್ಟ್ ಅಪೋಸಿಟ್ ಆಗಿರುತ್ತೆ ಸರ್. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬೇಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಇವಾಗ ತಡ ಮಾಡೋದು ಬೇಡ ಮ್ಯಾಮ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಹಾಂ ಸರ್, ಖಂಡಿತ. ಓಕೆ, ಸೊ ಹಾಗೆ ನಿಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಗಾಡಿನೇ ಒಂದು ರೆನಾಲ್ಟ್ ಲೋಗಾನ್ ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ 2007 ಮಾಡಲು ಡೀಸೆಲ್ ವೆಹಿಕಲ್ ಇದೆ. ಯಾರೆಲ್ಲ ಒಳ್ಳೆ ಮೈಲೇಜು, ಅದರಲ್ಲೂ ಡಿಕ್ಕಿ ಸ್ಪೇಸ್ ಬರುವಂತ ಲೋ ಬಜೆಟ್ ಗಾಡಿ ನೋಡ್ತಾ ಇದ್ರೆ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಓಕೆ, ಥರ್ಡ್ ಓನರ್ ಆಗಿದೆ, 1,17,000 ಕಿಲೋಮೀಟರ್ ಡ್ರಿವನ್ ಆಗಿದೆ. FC ಕೂಡ ರನ್ನಿಂಗ್ ಇದೆ ಸರ್. ಓಕೆ, 2009 ಮಾಡಲ್. ಸರಿ, 2007 ಮಾಡಲ್ ಗಾಡಿ ನೋಡ್ತಾರೆ. ಒಂದು ಮಹೇಂದ್ರ ಲೋಗನ್ ಪೆಟ್ರೋಲ್ ಡೀಸೆಲ್ ಮ್ಯಾಮ್? ಇದು ಡೀಸೆಲ್ ಗಾಡಿ ಸರ್. ಓಕೆ, ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಸೊ ಪ್ರೈಸ್ ಏನಾಯ್ತು ಮ್ಯಾಮ್? ಸರ್ ಇದು ನೀವು ಕಂಪೇರ್ ಮಾಡ್ಬೋದು, ಮಾರ್ಕೆಟ್ ಅಲ್ಲೆಲ್ಲ ನಿಮಗೆ 1.5 lakh ಮೇಲಿದೆ. ನಮ್ಮ ಶೋರೂಮ್ ನಲ್ಲಿ ಇಯರ್ ಎಂಡ್ ಸೇಲ್ ಪ್ರಯುಕ್ತ 1,25,000 ಗೆ ಫೈನಲ್ ಮಾಡ್ಕೊಡ್ತಾ ಇದೀವಿ ಸರ್. 1.25 ಲಕ್ಷಕ್ಕೆ ಸಿಗುತ್ತೆ ಗಾಡಿ. ಓಕೆ, 1.25 ಲಕ್ಷಕ್ಕೆ ನಿಮಗೆ ಒಂದು ಮಹೇಂದ್ರ ಲೋಗಾನು ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಹಾಗೆ ಒಂದು ರೆನಾಲ್ಟ್ ಕ್ವಿಡ್ ಇದೆ. ಸೊ ಚಿಕ್ಕ ಗಾಡಿಗೆ ಒಂದು ಕಾಂಪ್ಯಾಕ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಇದು ಡೀಟೇಲ್ಸ್ ಮ್ಯಾಮ್. ಸರ್ 2015 ಮಾಡಲು ರೆನಾಲ್ಟ್ ಕ್ವಿಡ್ RXT ಆಪ್ಷನಲ್ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್. ಇದು ಜಸ್ಟ್ 43,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಜಸ್ಟ್ 43,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಗಾಡಿ ಕೂಡ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90-95% ಟೈರ್ಸ್ ಇದೆ. ಸೊ ಫೀಚರ್ಸ್ ನೋಡೋದ್ರೆ ನಿಮಗೆ AC ಪವರ್ ಸ್ಟೀರಿಂಗ್, ಫ್ರಂಟ್ ಅಂಡ್ 4 ವಿಂಡೋಸ್ ಅಷ್ಟೇ ಬರೋದು. ನಿಮಗೆ ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಇದೆ. ಪ್ರೈಸ್ ಏನಾಯ್ತು ಮ್ಯಾಮ್? ಸರ್ ಈ ವೆಹಿಕಲ್ಗೆ ನಾವು 2,45,000 ಹೇಳ್ತಾ ಇದೀವಿ, ಫೈನಲ್ ಆಗಿ 2,25,000 ಗೆ ಮಾಡ್ಕೊಳ್ಳೋಣ ಸರ್. ಹಾಗೆ ನಮ್ಮ ಮುಂದೊಂದು ಚವೆಲ್ಲೆ ಸೈಲ್ ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ 2015 ಮಾಡಲು ಸೇಲ್ ಗಾಡಿ, ಸಿಂಗಲ್ ಓನರ್ ನಲ್ಲಿ ಇದೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 69,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ನೋಡಿ, ಜಸ್ಟ್ 69,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ವಿತ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಎಲ್ಲಾನು ಬರುತ್ತೆ. ಸೊ ಯಾರಾದರೂ ಒಂದು ಬಜೆಟಲ್ಲಿ ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ಇರ್ತಾರೆ, ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಚವೆಲ್ಲೆ ಸೈಲು. ಸೊ 2015 ಅಲ್ಲ ಮ್ಯಾಮ್ ಇದು? ಹೌದು ಸರ್, 15. ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಮ್ಯಾಮ್? ಸರ್ ಇದಕ್ಕೆ ನಾವು 3.5 ಲಕ್ಷ ಕೋಟ್ ಮಾಡಿದೀವಿ ಸರ್. ಫೈನಲ್ ಆಗಿ
ಈ ಇಯರ್ ಎಂಡ್ ಸೇಲ್ ಪ್ರಯುಕ್ತ ನಾವು ಫೈನಲ್ ಆಗಿ 2,95,000 ಮಾಡ್ತಾ ಇದ್ದೀವಿ ಸರ್. 2,95,000ಗೆ ನಿಮ್ಗೆ ಒಂದು 2015 ಮಾಡಲ್ ಚವೆಲ್ಲೆ ಸೇಲ್ ಸಿಗ್ತದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಹಾಗೆ ಒಂದು ಮರ್ಸಿಡೀಸ್ ಬೆಂಜ್ ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ 2009 ಮಾಡಲು ಬೆಂಜ್ ಸಿ ಕ್ಲಾಸ್ ಇದೆ ಸರ್. C220D ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಥರ್ಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. 71,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಜಸ್ಟ್ 71,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ವಿತ್ ಸನ್ ರೂಫ್ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲ್. ಸೊ ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗು, ABS, ಅಲಾಯ್ಸು, ಚೈನಿಂಗ್ ಮೌಂಟ್ ಕಂಟ್ರೋಲ್ಸ್, ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್, ಇನ್ನರ್ IRMs ಎಲ್ಲನೂ ಇದೆ. ಸೊ ಯಾರಾದರೂ ಒಂದು ಮರ್ಸಿಡೀಸ್ ಬೆಂಜ್ ಬಜೆಟಲ್ಲಿ ಬೇಕು ಅನ್ನೋರಿಗೆ ಏನಾಗುತ್ತೆ ಮ್ಯಾಮ್ ಪ್ರೈಸ್ ಇದ್ರದ್ದು? ಸರ್ ಇದಕ್ಕೆ ನಾವು 6,50,000 ಹೇಳ್ತಾ ಇದೀವಿ ಸರ್. ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಈ ಇಯರ್ ಎಂಡ್ ಸೇಲ್ಗೆ. 4,95,000ಗೆ ಕೊಡ್ತಾ ಇದೀವಿ ಸರ್. 4,95,000ಗೆ ಮರ್ಸಿಡೀಸ್ ಬೆಂಜ್? ಹೌದು ಸರ್, ಅದು ಕರ್ನಾಟಕ ಗಾಡಿ. ಓಕೆ, 4,95,000ಗೆ ನಿಮಗೆ ಒಂದು ಮರ್ಸಿಡೀಸ್ ಬೆಂಜ್ ಕರ್ನಾಟಕ ಗಾಡಿ 2008 ಮಾಡಲ್ 9 ಮಾಡಲ್ ಸರಿ, 2009 ಮಾಡಲ್ ಗಾಡಿ. ಸೊ ಬೆಸ್ಟ್ ಪ್ರೈಸಲ್ಲಿ ತೊಗೊಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು BMW 320D ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ 2013 ಮಾಡಲು 3 ಸೀರೀಸು ಲಕ್ಸುರಿ ಲೈನ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ಸರ್. ಥರ್ಡ್ ಓನರ್ ಆಗಿದೆ. 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ನೋಡ್ತಾ ಇರೋದು ಏನಲ್ಲಿ ನಿಮಗೆ ಡಿಫಾಗರ್ ಎಲ್ಲಾನು ಇದೆ. ಸೊ ಯಾರಾದರೂ BMW 320D ಹುಡುಕ್ತಾರವ್ರಿಗೆ 2011 ಮಾಡಲ್ಲ ಮ್ಯಾಮ್ ಇದು? ಹೌದು ಸರ್. ಸೊ ಸರಿ 13 ಮಾಡಲ್ ಸರ್. ಸರಿ, 2013 ಮಾಡಲ್, ಲೇಟೆಸ್ಟ್ ಮಾಡಲ್ ಶೇಪ್ ಅಂತಾನು ಹೇಳ್ಬೋದು. ಸೊ ಪ್ರೈಸ್ ಏನಾದ್ರು ಮ್ಯಾಮ್ ಇದ್ರದ್ದು? ಸರ್ ಪ್ರೈಸಸ್ ಎಲ್ಲ ಗಾಡಿದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಈ ಗಾಡಿಗೆ ನಾವು 9 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಆಗಿ ವಿತ್ NOC 6,95,000ಗೆ ಮಾಡ್ಕೊಡ್ತಾ ಇದೀವಿ ಸರ್. ಆಲ್ಮೋಸ್ಟ್ 3 ಲಕ್ಷ ಡಿಸ್ಕೌಂಟ್. ಹೌದು ಸರ್. ಕುಡಿ ಆಲ್ಮೋಸ್ಟ್ 3 ಲಕ್ಷ ಡಿಸ್ಕೌಂಟ್ ಈ ಒಂದು BMW ಮೇಲೆ ಜಸ್ಟ್ 6,75,000ಗೆ ಸಿಗುತ್ತೆ. 6,95,000 ವಿತ್ NOC ಮಾಡ್ಕೊಡ್ತೀವಿ. ಓಕೆ, ವಿತ್ NOC ನಿಮ್ಗೆ 6,95,000ಗೆ ಸಿಗುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಜಾಗ್ವಾರ್ ಇದೆ, JL6, ಇದು ಡೀಟೇಲ್ಸ್ ಮ್ಯಾಮ್. ಸರ್ 2016 ಮಾಡಲು ಸಿಂಗಲ್ ಓನರು ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, 82,000 ಡ್ರಿವನ್ ಆಗಿದೆ. ನೋಡ್ತಾ ಇರ್ಬೋದು ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಇದೆ. ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲಾನು ಇದೆ. ಯಾರಾದರೂ ಒಂದು ಜಾಗ್ವಾರ್ ಹುಡುಕೋರಿಗೆ ಸಖತ್ತಾಗಿದೆ ಗಾಡಿ ಕೂಡ. ಸೊ ಒಳ್ಳೆ ಲಕ್ಸುರಿಯಸ್ ಸಿಡಾನ್ ಅಂತಲೇ ಹೇಳ್ಬೋದು. ಸೊ ವಿತ್ ಪ್ಯಾನೋರಮಿಕ್ ಸನ್ ರೂಫು ವಿತ್ ಟೈರ್ಸ್ ಎಲ್ಲ ಆಲ್ಮೋಸ್ಟ್ ಲೈಕ್ 90% ಟೈರ್ಸ್ ಇದೆ. ಸೊ ಡೀಸೆಲ್ ಆಟೋಮೆಟಿಕ್ ವೇರಿಯಂಟು. ಪ್ರೈಸ್ ಏನಾಯ್ತು ಮ್ಯಾಮ್ ಇದ್ರದ್ದು? ಸರ್ ಪ್ರೈಸ್ ಇದಕ್ಕೆ ನಾವು 21 ಲ್ಯಾಕ್ಸ್ ಹೇಳ್ತಾ ಇದೀವಿ ಸರ್. ಫೈನಲ್ ಆಗಿ ಈ ಆಫರ್ ಪ್ರೈಸ್ ಬಂದು 15 ಲಕ್ಷಕ್ಕೆ ಮಾಡ್ಕೊಡ್ತಾ ಇದೀವಿ ವಿತ್ NOC. 15 ಲಕ್ಷಕ್ಕೆ ವಿತ್ NOC ಜಾಗ್ವಾರ್? ಹೌದು ಸರ್. ಓಕೆ, ಆಲ್ಮೋಸ್ಟ್ ಲೈಕ್ ಇದಕ್ಕೆ 7 ಲಕ್ಷ ಡಿಸ್ಕೌಂಟು. ಹಾ ಸರ್. ಓಕೆ ನೋಡಿ, 7 ಲಕ್ಷ ಡಿಸ್ಕೌಂಟ್ ಆಗ್ತಿದೆ ಈ ಒಂದು ಜಾಗ್ವಾರ್ಗೆ. ಸೊ ಒಳ್ಳೆ ಬಂಪರ್ ಆಫರ್ ಅಂತ ಹೇಳ್ಬೋದು ಇಯರ್ ಎಂಡ್ಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು BMW 520D ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ 2012 ಮಾಡಲು 5 ಸೀರೀಸು ಸರ್. ಇದು ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. ಓಕೆ, ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ ರೇರ್ ಡಿಫಾಗರು. 520 ಒಂದು ಲಕ್ಸುರಿಯಸ್ ಸಿಡಾನ್ ಅಂತಲೇ ಹೇಳ್ಬೋದು. 520D ಡೀಸೆಲ್ ಆಟೋಮೆಟಿಕ್ ವೇರಿಯಂಟು. ಸೊ ವಿತ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲಾನು ಇದೆ. ಕಂಪ್ಲೀಟ್ಲಿ ಒಂದು ಲಕ್ಸುರಿ ಸಿಡಾನ್ ಅಂತಲೇ ಹೇಳ್ಬೋದು 520D. ಸೊ ಪ್ರೈಸ್ ವೈಸ್ ಏನಾದರೂ ನೋಡೋದಾದ್ರೆ ಏನಾಗುತ್ತೆ ಮ್ಯಾಮ್ ಇದ್ರದ್ದು? ಸರ್ ಈ ವೆಹಿಕಲ್ಗೆ ನಾವು 9.5 ಲಕ್ಷ ಕೋಟ್ ಮಾಡ್ತಾ ಇದೀವಿ. ಫೈನಲ್ ಡಿಸ್ಕೌಂಟ್ ಪ್ರೈಸ್ ನಲ್ಲಿ 7,95,000ಗೆ ಮಾಡ್ಕೊಡ್ತಾ ಇದೀವಿ ಸರ್. 7,95,000? ಹೌದು ಸರ್. ಕುಡಿ 7,95,000ಗೆ ಆಲ್ಮೋಸ್ಟ್ ಲೈಕ್ 1.5 ಲಕ್ಷ ಡಿಸ್ಕೌಂಟ್ ಆಗಿ ಈ ಒಂದು BMW 520D ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು Audi A4 ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ 2010 ಮಾಡಲು Audi A4 ಪೆಟ್ರೋಲ್ ವೇರಿಯಂಟ್ ನಲ್ಲಿ ಇದೆ. ಸೆಕೆಂಡ್ ಓನರ್ ಆಗಿದೆ. 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಇನ್ಶೂರೆನ್ಸ್ ಸಹ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಕೂಡ ನಿಮಗೆ ರನ್ನಿಂಗ್ ಇದೆ. ನೋಡ್ತಾ ಇರ್ಬೋದು ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಇದೆ. ವಿತ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಅಲಾಯ್ಸ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ 2010 ಮಾಡಲ್ ಗಾಡಿ. ಪ್ರೈಸ್ ಏನಾಯ್ತು ಮ್ಯಾಮ್ Audi A4? ಸರ್ ಇದಕ್ಕೆ ನಾವು 7.5 ಲಕ್ಷ ಕೋಟ್ ಮಾಡ್ತಾ ಇದೀವಿ ಸರ್. ಫೈನಲ್ ಆಗಿ 1 ಲ್ಯಾಕ್ ಡಿಸ್ಕೌಂಟ್ ಕೊಡ್ತಾ ಇದೀವಿ. 6,50,000ಗೆ ಮಾಡ್ಕೊಡ್ತಾ ಇದೀವಿ ಸರ್. ಓಕೆ, 6.5 ಲಕ್ಷಕ್ಕೆ ನಿಮಗೆ ಒಂದು Audi A4 ವಿತ್ ಸನ್ ರೂಫ್ ಇರೋ ವೆಹಿಕಲ್ ಸಿಗ್ತಾ ಇದೆ. ಯಾರಾದರೂ ಒಂದು ಒಳ್ಳೆ ಸಿಡಾನ್ ಹುಡುಕ್ತಾರವ್ರಿಗೆ ಒಂದು ಹೋಂಡಾ ಸಿಟಿ ಕೂಡ ಅವೈಲೇಬಲ್ ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ ಸೆಡಾನ್ ಅಲ್ಲಿ ನೋಡ್ತಾ ಇರೋರಿಗೆ ನಮ್ಮ ಶೋರೂಮ್ ನಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿಂದ ಹೋಂಡಾ ಸಿಟಿಯಿಂದ ಹಿಡಿದು ಅಲ್ಲಿ ವೆಂಟೋವರೆಗೂ ಯಾವುದೇ ಗಾಡಿ ತಗೊಳ್ಳಿ 295 ಸರ್. ಯಾವುದೇ ತಗೊಂಡ್ರು 295? ಹಾ ಸರ್. ಹೋಂಡಾ ಸಿಟಿ ಆದ್ರೂ, ಸಿವಿಕ್ ಆದ್ರೂ, ವೆಂಟೋ ಆದ್ರೂ 2,95,000. ಓಕೆ, 2,95,000ಗೆ ಆಲ್ಮೋಸ್ಟ್ ಲೈಕ್ 1, 2, 3, 4 ಗಾಡಿಗಳು ಅವೈಲೇಬಲ್ ಇದೆ. ಸೊ ಯಾವ ಇಯರ್ ಮಾಡಲ್ ಮ್ಯಾಮ್ ಇದು? ಸರ್ ಇದು 2010 ಮಾಡಲ್ ಹೋಂಡಾ ಸಿಟಿ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಸರ್. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲಾನು ಇದೆ. ನೋಡ್ತಾ ಇರ್ಬೋದು ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಬಾಡಿ ಲೈನ್ ಅಂತೂ ಅಲ್ಟಿಮೇಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಕ್ಲಾಸ್ ಕಂಡೀಷನ್ ಇದೆ. 2,75,000ಗೆ 2,95,000 ಸರ್. ಸಾರಿ, 2,95,000ಗೆ ಒಂದು ಹೋಂಡಾ ಸಿಟಿ ಸಿಗುತ್ತೆ. ಹೌದು ಸರ್. ಓಕೆ, 2,95,000 ಈ ಹೋಂಡಾ ಸಿಟಿ ಬೇಡ ಅಂದ್ರೆ ನಿಮ್ಗೆ ಅದೇ ಬಜೆಟ್ ಅಲ್ಲಿ ಒಂದು ಒಳ್ಳೆ ಲಕ್ಸುರಿಯಸ್
ಒಳ್ಳೆ ಪವರ್ ಇರೋ ವೆಹಿಕಲ್ ಬೇಕು ಅಂತಂದ್ರೆ ಅದೇ ಪ್ರೈಸ್ ಅಲ್ಲಿ ಒಂದು ಹೋಂಡಾ ಸಿವಿಕ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಮ್ಯಾಮ್. ಸರ್ 2010 ಮಾಡೆಲ್ ಹೋಂಡಾ ಸಿವಿಕ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್, ಅದರಲ್ಲೂ ಈ ವೆಹಿಕಲ್. ಓಕೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ರೇರಲ್ಲಿ ನಿಮಗೆ ಡಿಫಾಗರ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. 1.8 ಲೀಟರ್ ರಾಕೆಟ್ ಅಂತ ಹೇಳ್ಬೋದು. ಹೋಂಡಾ ಸಿವಿಕ್ 2010 ಮಾಡೆಲ್. 10 ಮಾಡೆಲ್ ಸರ್. ಓಕೆ, ಸೊ ಕಿಲೋಮೀಟರ್ ಡ್ರಿವನ್ ಇದು ಬಂದು 76,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಜಸ್ಟ್ 76,000 ಡ್ರಿವನ್ ಆಗಿರೋ ವೆಹಿಕಲ್ ಹೋಂಡಾ ಸಿವಿಕ್ 2,95,000 ಇದು ಫೈನಲ್ ಆಗುತ್ತೆ. ಹೌದು ಸರ್. ಓಕೆ, ಸೊ 2,95,000 ಈ ಗಾಡಿ ಕ್ಲೋಸ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು Volkswagen Vento ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸರ್ 2011 ಮಾಡೆಲ್ ವೆಂಟೋ ಹೈಲ್ಯಾಂಡ್ ಟಾಪ್ ಎಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ವೇರಿಯಂಟ್. ಸೊ 2011 ಮಾಡಲು ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್ ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ABS, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ ಗಾಡೀಲಿ. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ಸೊ ಈ ಗಾಡಿನ ಪ್ರೈಸ್ ಏನೋ ಸತಿ ಹೇಳಿ ಮ್ಯಾಮ್, ಒಳ್ಳೆ ಪ್ರೈಸು ಸರ್ 2,95,000ಗೆ ಮಾಡ್ಕೊಡ್ತಾ ಇದ್ದೀನಿ ಸರ್. ಓಕೆ, 2,95,000ಕ್ಕೆ ನಿಮಗೆ ಒಂದು Volkswagen Vento ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಸೊ ಹಾಗೆ ಇನ್ನೊಂದು ಸಿಲ್ವರ್ ಕಲರ್ Volkswagen Vento ಇದೆ. ಇದ್ರ ಡೀಟೇಲ್ಸ್ ಮ್ಯಾಮ್. ಸರ್ ಆಟೋಮೆಟಿಕ್ ಬೇಡ ಅಂದ್ರೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಂಟೋ ಇದೆ. 2010 ಮಾಡೆಲ್ ಹೈಲೈನ್ ಪೆಟ್ರೋಲ್ ವೇರಿಯಂಟ್ ಇದೆ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ರೇರಲ್ಲಿ ನಿಮಗೆ ಡಿಫಾಗರ್ ಆಫ್ಟರ್ ಮಾರ್ಕೆಟ್ ಅಂಡ್ ಅಲಾಯ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ವೆಂಟೋ ಪೆಟ್ರೋಲ್ ಇದ್ರ. ಹೌದು ಸರ್. ಓಕೆ, 2010 ಮಾಡಲು ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್ ವೆಂಟೋ. ಸೊ ಪ್ರೈಸ್ ಏನಾಯ್ತು ಮ್ಯಾಮ್ ಇದ್ರದ್ದು? ಸರ್ ಇದು ಸಹ 2,95,000 ಇದೆ. ಇಯರ್ ಎಂಡ್ ಸೇಲ್ ಪ್ರಯುಕ್ತ 2,95,000ಗೆ ಈ 4 ಗಾಡಿ ಇದೆ. ಯಾರೆಲ್ಲ ವೆಹಿಕಲ್ ಸರ್ಚ್ ಮಾಡ್ತಾ ಇದ್ದೀರಾ, ಸೆಡಾನ್ ಗಾಡಿ ಬಂದು ಗ್ರಾಪ್ ಮಾಡ್ಕೊಳ್ಳಿ ಸರ್. ಓಕೆ, ನೋಡಿ ಅದೇ ಗಾಡಿ ತಗೊಳ್ಳಿ, ನಿಮಗೆ 2,95,000ಕ್ಕೆ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಲೇಟೆಸ್ಟ್ ಮಾಡಲ್ ಒಂದು ಹೋಂಡಾ ಅಮೇಜ್ ಇದೆ. ಒಂದು ಆಪಲ್ ಶೇಪ್ ವೆಹಿಕಲ್ ಅಂತ ಹೇಳ್ಬೋದು. ಇದ್ರ ಡೀಟೇಲ್ಸ್ ಏನು ಮ್ಯಾಮ್? ಸರ್ 2019 ಮಾಡೆಲ್ ಅಮೇಜ್ VX ವೇರಿಯಂಟ್ ಟಾಪ್ ಎಂಡ್ ಸರ್, ಪೆಟ್ರೋಲ್ ಗಾಡಿ ಇದು. 92,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಟಾಪ್ ಎಂಡ್ ಆಗಿರೋದ್ರಿಂದ ಬಟನ್ ಸ್ಟಾರ್ಟ್ ವೆಹಿಕಲ್ ಸರ್ ಇದು. ಓಕೆ, ವಿತ್ ಪುಷ್ ಬಟನ್ ಸ್ಟಾರ್ಟ್, ನಿಮಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಇದು ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ಸೊ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ವಿತ್ ಡ್ಯುಯಲ್ ಟೋನ್ ಕೂಡ ಮಾಡಿಸ್ಕೊಂಡಿದ್ರೆ ಒಂಥರ ಲುಕ್ ಚೆನ್ನಾಗಿದೆ ಗಾಡಿಗೆ. ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಈ ಹೋಂಡಾ ಅಮೇಜ್? ಅದು 19 ಮಾಡೆಲ್ ಗಾಡಿ. 19 ಮಾಡೆಲ್ ಅಂದಮೇಲೆ ಅಫ್ಕೋರ್ಸ್ ಡಿಸ್ಕೌಂಟ್ ಕೊಡಲೇಬೇಕು ಸರ್. 7,50,000 ಇದೆ. ಫೈನಲ್ ಆಗಿ ನಮ್ಮ ಶೋರೂಮ್ನಲ್ಲಿ 6,30,000ಗೆ ಒಂದು 19 ಮಾಡೆಲ್ ಅಮೇಜ್ ಕೊಡ್ತಾ ಇದೀವಿ ಸರ್. 6,35,000ಗೆ 6,30,000ಗೆ ಅದು ಟಾಪ್ ಎಂಡ್ ವೇರಿಯಂಟ್. ಅದು ಟಾಪ್ ಎಂಡ್ ವೇರಿಯಂಟ್ VX ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್. ಸೊ ಈ ಗಾಡಿ ಡೌನ್ ಪೇಮೆಂಟ್ ಅಂತ ನೋಡೋದಾದ್ರೆ ಮ್ಯಾಮ್? ಸರ್ ಡಿಪೆಂಡ್ ಸಿಬಿಲ್ ಸ್ಕೋರ್ ಮೇಲೆ ಸರ್. 70 to 80% ಲೋನ್ ಮಾಡ್ಕೊಡ್ತೀವಿ. ಓಕೆ, ಅಪ್ ಟು ನಿಮಗೆ 70 to 80% ತನಕ ಡೌನ್ ಪೇಮೆಂಟ್ ಲೋನೇ ಆಗುತ್ತೆ. ಆಲ್ಮೋಸ್ಟ್ ಲೈಕ್ ಒಂದು 2 ಲಕ್ಷ 2.5 ಲಕ್ಷ ತೊಗೊಂಡ್ಬಂದ್ರೆ ಆರಾಮಾಗಿ ಚಿಕ್ಕ ಗಾಡಿ ತೊಗೊಂಡು ಹೋಗೋಬದಲು ಆರಾಮಾಗಿ ದೊಡ್ಡ ಗಾಡಿನೇ ತೊಗೊಂಡ್ಬೋದು. ಅದು ಮಾಡೆಲ್ ಗಾಡಿನೂ ತೊಗೊಂಡೋಗ್ಬೋದು ನೀವು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆಡ್ ಕಲರ್ ಒಂದು ಇಕೋ ಸ್ಪೋರ್ಟ್ ಇದೆ. ಸೊ ಇದು ಡೀಟೇಲ್ಸ್ ಮ್ಯಾಮ್. ಸರ್ 2017 ಮಾಡೆಲ್ ಇಕೋ ಸ್ಪೋರ್ಟ್ ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಕರಿಯರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಇದೆ. ಒಂದು ಯಾರಾದರೂ ಒಂದು ಇಕೋ ಸ್ಪೋರ್ಟ್, ಅದು ಡೀಸೆಲ್ ರೆಡ್ ಕಲರ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಲೈಕ್ ತುಂಬಾನೇ ಡಿಮ್ಯಾಂಡ್ ಇದೆ ವೆಹಿಕಲ್ ಕೂಡ. ಸೊ ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ 2017 ಮಾಡೆಲ್ ಗಾಡಿ. ಪ್ರೈಸ್ ಏನಾಯ್ತು ಮ್ಯಾಮ್? ಸರ್ ಇದಕ್ಕೆ ನಾವು 6,95,000 ಹೇಳ್ತಾ ಇದೀವಿ. ಫೈನಲ್ ಆಗಿ 5,75,000ಗೆ ಕೊಡ್ತಾ ಇದೀವಿ ಸರ್. ಅದು 17 ಮಾಡೆಲ್. ಹೌದು ಸರ್. ಓಕೆ, 17 ಮಾಡೆಲ್ ಗಾಡಿ 6,75,000ಕ್ಕೆ ಸಿಗ್ತಾ ಇದೆ. 5,95,000 ಸಾರಿ ನನಗೆ ಸರ್ 6,95,000 ಹೇಳ್ತಾ ಇದೀವಿ. ಫೈನಲ್ ಆಗಿ 5,75,000ಗೆ ಕೊಡ್ತಾ ಇದೀವಿ ಸರ್. ಓಕೆ, 5,75,000ಗೆ ನಿಮ್ಗೆ ಒಂದು 17 ಮಾಡೆಲ್ ಇಕೋ ಸ್ಪೋರ್ಟ್ ಸಿಗ್ತದೆ. ಸರ್ ಮುಂದೆ ಒಂದು ಹುಂಡೈ ಟೆರೆಕಾನ್ ಇದೆ, ಬ್ಲಾಕ್ ಕಲರ್, ನೋಡಕ್ ಸಕ್ಕತ್ತಾಗಿದೆ. ಇದ್ರ ಡೀಟೇಲ್ಸ್ ಮ್ಯಾಮ್. ಸರ್ 2004 ಮಾಡೆಲ್ ಟೆರೆಕಾನು 4 ವೀಲ್ ಡ್ರೈವ್ ಸರ್, ಟಾಪ್ ಎಂಡ್ ವೇರಿಯಂಟ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನಲ್ಲಿ ಇದೆ. ಥರ್ಡ್ ಓನರ್ ಆಗಿದೆ. 1,72,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಪ್ರೈಸ್ ಏನಾಗುತ್ತೆ ಮ್ಯಾಮ್? ಇದು 4x4 ಗಾಡಿ. ಒಳ್ಳೆ ಪ್ರೈಸ್ ಅಲ್ಲಿ ಕೊಡಬೇಕು ಮ್ಯಾಮ್ ಇದ್ರದ್ದು. ಸರ್ ಖಂಡಿತ ಒಳ್ಳೆ ಪ್ರೈಸ್ ಸರ್. ಇಯರ್ ಎಂಡ್ಸ್ ಅಲ್ಲಿ ಎಲ್ಲ ಗಾಡಿ ಮೇಲೂ ಅಷ್ಟೇ. ಈ ಗಾಡಿ ಬಂದು 7 ಸೀಟರ್ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ 3.5 ಲಕ್ಷ ಇದೆ ಸರ್. ಫೈನಲ್ ಡಿಸ್ಕೌಂಟ್ ಪ್ರೈಸ್ 1 lakh ಡಿಸ್ಕೌಂಟ್ ಸರ್. 2.5 ಲಕ್ಷಕ್ಕೆ ಮಾಡ್ಕೊಡ್ತಾ ಇದೀವಿ. 2.5 ಲಕ್ಷಕ್ಕೆ ಒಂದು 4x4 ಒಂದು ಹುಂಡೈ ಟೆರೆಕಾನು. ಅದು ಡೀಸೆಲ್ 4x4 ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ಕ್ರೆಟಾ ಕೂಡ ಅವೈಲೇಬಲ್ ಇದೆ. ಇದ್ರ ಡೀಟೇಲ್ಸ್ ಮ್ಯಾಮ್. ಸರ್ 2016 ಮಾಡೆಲ್ ಕ್ರೆಟಾ SX ಟಾಪ್ ಎಂಡ್ ವೇರಿಯಂಟ್ ನಲ್ಲಿ ಇದೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಸರ್. ಸೆಕೆಂಡ್ ಓನರ್ ಆಗಿದೆ. 94,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಬಟನ್ ಸ್ಟಾರ್ಟ್ ಸರ್ ಇದು. ಓಕೆ, ಬಟನ್ ಸ್ಟಾರ್ಟ್ ಟಾಪ್ ಎಂಡ್ SX ಆಪ್ಷನಲ್ ವೆಹಿಕಲ್. ಸೊ ರಿಯಲ್ ಡಿಫಾಗರ್ ವೈಪರ್ ಎಲ್ಲಾನು ಇದೆ. ಪೆಟ್ರೋಲ್ ಟಾಪ್ ಎಂಡ್. ಪ್ರೈಸ್ ಏನಾಯ್ತು ಮ್ಯಾಮ್ ಇದ್ರದ್ದು? ಸರ್ ಇದಕ್ಕೆ ನಾವು 7,95,000 ಹೇಳ್ತಾ ಇದೀವಿ. ಫೈನಲ್ ಪ್ರೈಸ್ ಬಂದು 6,75,000ಗೆ ಆಗುತ್ತೆ ಸರ್. 6,75,000ಗೆ 16 ಮಾಡಲು SX ಟಾಪ್ ಎಂಡ್ ವೇರಿಯಂಟ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್ ಕೊಡ್ತಾ ಇದ್ದಾರೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು
ವೋಕ್ಸ್ ವ್ಯಾಗನ್ ವೆಂಟೋ ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ 2015 ಮಾಡಲು ವೆಂಟೋ ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್ ನಲ್ಲಿ ಇದೆ ಸರ್. Okay. ಥರ್ಡ್ ಓನರ್ ಆಗಿದೆ, 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಡೀಸೆಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನಲ್ಲಿ ಇದೆ ಸರ್. ಓಕೆ, ನೋಡ್ತಾ ಇರ್ಬೋದು ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲನೂ ಇದೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ನಿಮಗೆ TDI ಡೀಸೆಲ್ ಇಂಜಿನು. ಸೊ ಡ್ಯುಯಲ್ ಟೋನ್ ಕಲರ್ ಮಾಡಿಸ್ಕೊಂಡಿದ್ದಾರೆ. ಟಾಪಲ್ಲಿ ಬ್ಲ್ಯಾಕು ಮತ್ತು ಬಾಡಿ ಲೈನ್ ಫುಲ್ ಸಿಲ್ವರ್ ಇದೆ. ಸೊ ಪ್ರೈಸ್ ಏನಾಯ್ತು ಮ್ಯಾಮ್ ಈ ಒಂದು ವೆಂಟೋಗೆ? ಸರ್ ಈ ವೆಹಿಕಲ್ ಬಂದು 4,50,000 ಇದೆ ಸರ್. ಫೈನಲ್ ಆಗಿ 3,50,000ಗೆ ಮಾಡ್ಕೊಡ್ತಾ ಇದೀವಿ ಸರ್. 3,50,000ಗೆ 2015 ಮಾಡಲ್ ಗಾಡಿ? ಹೌದು ಸರ್. ಮ್ಯಾಮ್ ಡೌನ್ ಪೇಮೆಂಟ್ ಅಲ್ಲ ತಾನೆ? ಇಲ್ಲ ಸರ್, With NOC ಇನ್ನೂ ಅಲ್ಲ ತಾನೆ? ಯಾವ್ದಿಲ್ಲ, ಕರ್ನಾಟಕ ನಂಬರ್ ಸರ್, ಅದಕ್ಕೆ ಇಯರ್ ಎಂಡ್ ಸೇಲ್ ಅಂತ ಹೇಳ್ತಾ ಇರೋದು ಸರ್. ಓಕೆ, ನಿಮಗೆ 3.5 ಲಕ್ಷಕ್ಕೆ ನಿಮಗೆ ಒಂದು 15 ಮಾಡಲು ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಡೀಸೆಲ್ TDI ಇಂಜಿನ್, ಅದು ಹೈ ಲೈನ್ ಕೊಡ್ತಾ ಇರೋದು. ಈ ಕಂಫರ್ಟ್ ಲೈನ್ ಅಲ್ಲ, ಟ್ರೆಂಡ್ ಲೈನ್ ಅಲ್ಲ, ಹೈ ಲೈನ್ ಕೊಡ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ 2015 ಮಾಡಲ್ ಗ್ರ್ಯಾಂಡ್ ಐಟನ್ ಟಾಪ್ ಎಂಡ್ ಅಷ್ಟೇ ಆಪ್ಷನಲ್ ಸರ್. ಇದು ಸಹ ಬಟನ್ ಸ್ಟಾರ್ಟ್ ಬರುತ್ತೆ, ಅದರಲ್ಲೂ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ ಸರ್. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಬರುತ್ತೆ. 2015 ಮಾಡಲ್ ಗಾಡಿ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಆಟೋಮೆಟಿಕ್ ವೇರಿಯಂಟು. ಸೊ ಆಟೋಮೆಟಿಕ್ ವೇರಿಯಂಟ್ ಒಂದು ಗ್ರ್ಯಾಂಡ್ ಐಟನ್ ಪ್ರೈಸ್ ಏನಾಯ್ತು ಮ್ಯಾಮ್? ಸರ್ ಇದಕ್ಕೆ ನಾವು 4,95,000 ಹೇಳ್ತಾ ಇದೀವಿ. ಅಗೇನ್ 1 lakh ಡಿಸ್ಕೌಂಟ್ ಸರ್, 3,95,000ಗೆ ಮಾಡ್ಕೊಡ್ತಾ ಇದೀವಿ ಸರ್. ಓಕೆ, 3,95,000ಕ್ಕೆ ಸಿಗ್ತಾ ಇದೆ ಈ ಒಂದು ಗ್ರ್ಯಾಂಡ್ ಐಟನ್ನು 2015 ಆಟೋಮೆಟಿಕ್ ವೇರಿಯಂಟು. ಸೊ ಹಾಗೆ ಒಂದು ವೈಟ್ ಕಲರ್ ಇಲೈಟ್ i20 ಇದೆ, ನೋಡಕ್ಕಂತೂ ಕ್ಲಾಸಿ ಲುಕ್ ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ 2019 ಮಾಡಲು i20 ಸ್ಪೋರ್ಟ್ಸ್ ವೇರಿಯಂಟ್ ನಲ್ಲಿ ಇದೆ. ಪೆಟ್ರೋಲ್ ಆಗಿದೆ ಸರ್, 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಜಸ್ಟ್ 80,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಒಂದು i20 ಇಲೈಟು, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲನೂ ಇದೆ. ಸೊ ಪೆಟ್ರೋಲ್ ವೇರಿಯಂಟು, ಸ್ಪೋರ್ಟ್ಸ್ ವೇರಿಯಂಟು. ಸೊ ಪ್ರೈಸ್ ವೈಸ್ ನೋಡಿದ್ರೆ ಏನಾಗುತ್ತೆ ಮ್ಯಾಮ್ ಇದು? ಸರ್ ಇದಕ್ಕೆ ನಾವು 6,95,000 ಹೇಳ್ತಾ ಇದೀವಿ. ಫೈನಲ್ ಆಗಿ 6,30,000ಗೆ ಮಾಡ್ಕೊಡ್ತಾ ಇದೀವಿ ಸರ್. 6,30,000ಕ್ಕೆ ನಿಮಗೆ ಒಂದು i20 ಇಲೈಟ್ ಟಾಪ್ ಎಂಡ್ ವೇರಿಯಂಟು, ಅದು ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಏರ್ ಬ್ಯಾಗ್ ಕೂಡ ಅವೈಲೇಬಲ್ ಇರುತ್ತೆ ಗಾಡೀಲಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ. ಸೊ ಇದು ಡೀಟೇಲ್ಸ್ ಮ್ಯಾಮ್. ಸರ್ 2014 ಮಾಡಲ್ ಹೋಂಡಾ ಅಮೇಜ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ನಲ್ಲಿ ಇದೆ ಸರ್. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಓಕೆ, ಪೆಟ್ರೋಲ್ ವೇರಿಯಂಟು, ಐವಿಟ್ ಟೆಕ್ ಇಂಜಿನು, ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಇದೆ, ನೋಡ್ತಾ ಇರ್ಬೋದು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸ್ ಇದೆ. ಒಂದು ಹೋಂಡಾ ಅಮೇಜ್ ಆಟೋಮೆಟಿಕ್ ಅಲ್ಲ ಮ್ಯಾಮ್ ಇದು? ಹೌದು ಸರ್. ಸೊ ಪ್ರೈಸ್ ಏನಾಯ್ತು ಮ್ಯಾಮ್ ಇದು? ಸರ್ ಇದಕ್ಕೆ ನಾವು 3,75,000 ಹೇಳ್ತಾ ಇದೀವಿ. ಫೈನಲ್ ಆಗಿ 3,25,000ಗೆ ಮಾಡ್ಕೊಡ್ತಾ ಇದೀವಿ ಸರ್. 3,25,000ಗೆ ಸಿಗ್ತಾ ಇದೆ ಈ ಒಂದು ಹೋಂಡಾ ಅಮೇಜ್ 2014 ಮಾಡಲ್ ಗಾಡಿ. ಹೌದು ಸರ್. ಸೊ ಅದೇ ನೀವು 14 ಮಾಡಲ್ ಸ್ವಿಫ್ಟ್ ಡಿಸೈರ್ ತಗೋಬೇಕು ಅಂದ್ರೆ ಮಿನಿಮಮ್ ಅಂದ್ರೂ 4.5 ಲಕ್ಷ 4.3 ಲಕ್ಷ ಕೊಡಬೇಕು. ಬಟ್ ಆರಾಮಾಗಿ ಹೋಂಡಾ ಅಮೇಜ್ ತಗೋಬಹುದು. ಇಂಜಿನ್ ರಿಯಾಬಿಲಿಟಿ ಎಲ್ಲ ಸೇಫ್, ಅದಕ್ಕಿಂತ ಚೆನ್ನಾಗಿದೆ. ಪ್ಲಸ್ ಇನ್ನೊಂದೇನಾದ್ರು ಸೇಫ್ಟಿ ವೈಸ್ ಎಲ್ಲನೂ ಚೆನ್ನಾಗಿದೆ ನಿಮಗೆ ಈ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಅದೇ ಗಾಡಿಲಿ ಒಂದು ಹೋಂಡಾ ಬ್ರಿಯೋ ಇದೆ. ಸೊ ಹ್ಯಾಚ್ ಬ್ಯಾಕ್ ಅಲ್ಲಿ ಇದು ಡೀಟೇಲ್ಸ್ ಮ್ಯಾಮ್. ಸರ್ 2015 ಮಾಡಲ್ ಹೋಂಡಾ ಬ್ರಿಯೋ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ನಲ್ಲಿ ಇದೆ. ಇದು ಸಹ ಟಾಪ್ ಎಂಡ್ ವೆಹಿಕಲ್ ಸರ್, VX ಆಪ್ಷನಲ್ ಇದು. ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟ್ ಸರ್. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಐವಿಟ್ ಟೆಕ್ ಇಂಜಿನು, ಅದು VX ವೇರಿಯಂಟು. ಸೊ ಅಲಾಯ್ಸು, ಟೈರ್ಸ್ ಆಲ್ಮೋಸ್ಟ್ 70-80% ಟೈರ್ಸ್ ಇದೆ. ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಮ್ಯಾಮ್? ಸರ್ ಈ ವೆಹಿಕಲ್ ಬಂದು ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. 4,95,000 ಇದೆ ಸರ್. 1 lakh ಡಿಸ್ಕೌಂಟು 3,95,000ಗೆ ಆಗುತ್ತೆ ಸರ್. ಹಾಗೆ ಒಂದು ಮುಂದೆ ಒಂದು ಬ್ಲ್ಯಾಕ್ ಕಲರ್ ಒಂದು ಹುಂಡೈ ಸ್ಯಾಂಟಾಫಿ ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ 2011 ಮಾಡಲ್ ಹುಂಡೈ ಸ್ಯಾಂಟಾಫೆ 4 ವೀಲ್ ಡ್ರೈವ್ ಸರ್. ಇದು ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ ಸರ್. ಥರ್ಡ್ ಓನರ್ ಆಗಿದೆ. 1,80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲನೂ ಇದೆ, ನೋಡ್ತಾ ಇರ್ಬೋದು. ಒಂದು ಹುಂಡೈ ಸ್ಯಾಂಟಾಫಿ 2011 ಮಾಡಲ್ ಗಾಡಿ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸ್ ಇದೆ. ಸೊ ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಸೊ ಪ್ರೈಸ್ ಏನಾದ್ರು ಮ್ಯಾಮ್ ಹುಂಡೈ ಸ್ಯಾಂಟಾಫೆ? ಸರ್ ಹುಂಡೈ ಸ್ಯಾಂಟಾಫೆ ಬಂದು ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ 5 lakhs ಮೇಲೆ ಇದೆ ಸರ್. ನಮ್ಮ ಶೋರೂಮ್ ನಲ್ಲಿ ಈ ಆಫರ್ ಪ್ರಯುಕ್ತ 3,95,000ಗೆ ಫೈನಲ್ ಮಾಡ್ಕೊಡ್ತಾ ಇದೀವಿ ಸರ್. 3,95,000ಕ್ಕೆ? ಹೌದು, ಅದು 4 ವೀಲ್ ಡ್ರೈವ್ ಸರ್. ಅದು 4 ವೀಲ್ ಡ್ರೈವ್. ಓಕೆ ನೋಡಿ, ಬ್ಲ್ಯಾಕ್ ಕಲರು, ಅದು 4 ವೀಲ್ ಡ್ರೈವ್ 3,95,000ಕ್ಕೆ ಸಿಗ್ತಾ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. December 31st ಒಳಗಡೆ ಬಂದ್ಬಿಡಿ. ಸೊ ಒಳ್ಳೆ ಪ್ರೈಸ್ ತೊಗೊಂಡ್ಬಿಡ್ಬೋದು ಗಾಡಿ. ಸೊ ಹಾಗೆ ಒಂದು Audi Q7 ಇದೆ, ಇದು ಡೀಟೇಲ್ಸ್ ಮ್ಯಾಮ್. Q5 ಸರ್, 2013 ಮಾಡಲು. ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. ಓಕೆ, ಸೊ ನೋಡ್ತಾ ಇರ್ಬೋದು, ಡೀಸೆಲ್ ವೇರಿಯಂಟ್ ಅಲ್ಲ ಮ್ಯಾಮ್? ಹಾ ಸರ್. ಸೊ ಬೇರೆ ನಿಮಗೆ ಡಿಫಾಗರ್ ವೈಪರ್ ಎಲ್ಲರೂ ಇದೆ. 2 ಲೀಟರ್ ಇಂಜಿನ್, TDI ಡೀಸೆಲ್ ಇಂಜಿನು. ಸೊ ಡೈಮಂಡ್ ಕಟ್ ಅಲಾಯ್ಸು, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಇದೆ. ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಏನಾಗುತ್ತೆ ಮ್ಯಾಮ್ Audi Q5? ಸರ್ ಇದಕ್ಕೆ ನಾವು 8,95,000 ಹೇಳ್ತಾ ಇದೀವಿ. ಫೈನಲ್ ಆಗಿ 8,50,000 ವಿತ್ NOC ಆಗುತ್ತೆ ಸರ್. ಓಕೆ, 8,50,000ಗೆ ವಿತ್ NOC ನಿಮ್ಗೆ ಒಂದು Audi Q5 ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV 500ಗಳು 2 ಇದೆ. ಸೊ ಈ XUV 500 2016 ಮ್ಯಾಮ್?
ಹಾಂ ಸರ್ 16 ಮಾಡಲ್ XUV500 ಎರಡಲ್ಲ ಸರ್ 4 ಗಾಡಿ ಇದೆ. Okay. ಅದರಲ್ಲೂ ಒಳ್ಳೆ ಬೆಸ್ಟ್ ಡೀಲ್ನಲ್ಲೇ ಇದೆ ಸರ್ ಎಲ್ಲ XUV-ನೂ. ಇದು ಬಂದು 16 ಮಾಡಲು W10 ಆಟೋಮೆಟಿಕ್ ವಿತ್ ಸನ್ ರೂಫ್ ಸರ್ ಇದು. ಓಕೆ 16 ಮಾಡಲ್ ಆಟೋಮೆಟಿಕ್ ವಿತ್ ಸನ್ ರೂಫ್ ಇರೋ ವೆಹಿಕಲ್ ನೋಡ್ತಾ ಇರ್ಬೋದು. ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಇದೆ. ಸೊ ವಿತ್ ಸನ್ ರೂಫ್ ಇರೋ ವೆಹಿಕಲ್ 2016. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 90% ಟೈರ್ಸ್ ಇದೆ. ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. 6 ಏರ್ ಬ್ಯಾಗ್, ABS ಆಲಾಯ್ಸ್ ಎಲ್ಲಾನು ಇದೆ ಗಾಡಿಲಿ. ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಒಳ್ಳೆ ಪ್ರೈಸ್ ಹೇಳಿ ಮ್ಯಾಮ್. ಸರ್ ಇದಕ್ಕೆ ನಾವು 10.5 ಲಕ್ಷ ಹೇಳ್ತಾ ಇದೀವಿ ಸರ್. ಪ್ರೈಸ್ ಫೈನಲ್ ಆಗಿ 1 ಲಕ್ಷ ಅಲ್ಲ 2 ಲಕ್ಷ ಡಿಸ್ಕೌಂಟ್ 8.5 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್. 8.5 ಲಕ್ಷಕ್ಕೆ W10 2016 ಮಾಡಲ್ ಗಾಡಿ. ಹಾಂ ಸರ್ ಆಟೋಮೆಟಿಕ್ ವಿತ್ ಸನ್ ರೂಫ್ ಗಾಡಿ. 2015-14 ಮಾಡಲ್ ಸಿಗಲ್ಲ ಮ್ಯಾಮ್. 2016 ಮಾಡಲ್ W10 ಟಾಪ್ ಎಂಡ್ ವೇರಿಯಂಟ್ ಒಂದು XUV500 ಸಿಗ್ತಾ ಇದೆ. ಬೆಸ್ಟ್ ಡೀಲ್ ಅಂತ ತೊಗೊಳಬಹುದು. ನನ್ನ ಪರ್ಸನಲಿ ಕೇಳಿದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. 2016 ಮಾಡಲ್ ಗಾಡಿ ಅದು W10. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು XUV500 ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸರ್ 2014 ಮಾಡಲು XUV500 ಸಿಂಗಲ್ ಓನರ್ ಸರ್ W8 ವೇರಿಯಂಟ್ ಅಲ್ಲಿ ಇದೆ ಇದು. ಓಕೆ W8 ಟಾಪ್ ಎಂಡ್ ವೇರಿಯಂಟ್, ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಬರುತ್ತೆ. 2014. ಸೊ ಓನರ್ ಮ್ಯಾಮ್ ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 90% ಟೈರ್ಸ್ ಇದೆ. ಸೊ XUV500 ಹುಡ್ಕೋರಿಗೆ ಪ್ರೈಸ್ ಏನಾದ್ರು ಮ್ಯಾಮ್ ಇದ್ರದ್ದು? ಸರ್ ಇದು 575 ಇದೆ ಸರ್. ಫೈನಲ್ ಆಗಿ 4,95,000ಗೆ ವಿತ್ NOC ಮಾಡ್ಕೊಡ್ತಾ ಇದೀವಿ. ಓಕೆ 4,95,000ಕ್ಕೆ ವಿತ್ NOC ಸಿಗುತ್ತೆ ಈ ಗಾಡಿ. ಹೌದು ಸರ್. ಸೊ ಆಲ್ಮೋಸ್ಟ್ ಲೈಕ್ 1.5 ಲಕ್ಷ ಟ್ಯಾಕ್ಸ್ ಪೇ ಮಾಡಿದ್ರೆ ಆಲ್ಮೋಸ್ಟ್ ಲೈಕ್ 6 ಲಕ್ಷದ ಒಳಗಡೆ ಸಿಕ್ಬಿಡುತ್ತೆ ನಿಮಗೆ ಒಂದು XUV500 14 ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಹೇಂದ್ರ ರೆಕ್ಸ್ಟಾನ್ ಇದೆ. ಸೊ ಈ ಮಹೇಂದ್ರ ರೆಕ್ಸ್ಟಾನ್ ಡೀಟೇಲ್ಸ್ ಏನು ಮ್ಯಾಮ್? ಸರ್ 2017 ಮಾಡಲು ರೆಕ್ಸ್ಟಾನ್ ಸಿಂಗಲ್ ಓನರ್ ಸರ್. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ ಸನ್ ರೂಫ್ ವೆಹಿಕಲ್ ಬರುತ್ತೆ. ಇದು 67,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ ಜಸ್ಟ್ 67,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಇದೆ. ಸೊ ಹುಂಡೈ ಸ್ಯಾಂಟೋಫಿ 2017 ಮಾಡಲ್ ಗಾಡಿ. ಸೊ 17 ಮಾಡಲ್ ಗಾಡಿ ಒಂದು ಹುಂಡೈ ಸ್ಯಾಂಟೋಫಿ ಮಹೇಂದ್ರ ಸ್ಯಾಂಟೋಫಿ ಏನಾಗುತ್ತೆ ಮ್ಯಾಮ್ ಪ್ರೈಸು? ಸರ್ ಇದಕ್ಕೆ ನಾವು 7.5 ಲಕ್ಷ ಕೋಟ್ ಮಾಡ್ತಾ ಇದೀವಿ ಸರ್. ಫೈನಲ್ ಆಗಿ 5,60,000ಗೆ ಕೊಡ್ತಾ ಇದೀವಿ ವಿತ್ NOC. ಕೊಡಿ 5,65,000ಗೆ ವಿತ್ NOC ಇರುತ್ತೆ. ಸೊ ಯಾರಾದ್ರೂ ಚಿಂತಾಮಣಿ ಆ ಕಡೆ ಈ ಕಡೆ ಬಾರ್ಡ್ರಲ್ಲಿ ಇರ್ತೀರಾ ಅನ್ನೋರಿಗೆ ಒಂದು ಒಳ್ಳೆ ಬೆಸ್ಟ್ ಡೀಲ್ ತೊಗೊಂಡೋಗ್ಬಿಡ್ಬೋದು. ಯಾಕಂದರೆ ನಿಮಗೆ ಆಂಧ್ರ ಗಾಡಿನೇ ಇರುತ್ತೆ. ಸೊ ಆರಾಮಾಗಿ ನಂಬರ್ ಸಮೇತ ಹಂಗೆ ಓಡಿಸ್ಕೊಂಡು ಹೋಗ್ಬೋದು. ಸೊ ಬೆಸ್ಟ್ ಡೀಲಲ್ಲಿ 5,95,000 5,60,000ಕ್ಕೆ ಸರ್. 5,60,000ಕ್ಕೆ ಒಂದು ಬೆಸ್ಟ್ ಡೀಲ್ ತೊಗೊಳ್ಬೋದು. ಒಂದು ಹುಂಡೈ ಸ್ಯಾಂಟೋಫಿ ಅದು 2017 ಮಾಡಲ್ ಗಾಡಿ. ಮಹೇಂದ್ರ ರೆಕ್ಸ್ಟಾನು. ಸೊ 2017 ಮಾಡಲ್ ಗಾಡಿ ವಿತ್ ಸನ್ ರೂಫ್ ಇರೋ ಗಾಡಿ, ಆಲ್ ವೀಲ್ ಡ್ರೈವ್ ವೆಹಿಕಲ್. ಹಾಂ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು XUV500 ಇದೆ. ಸೊ ಅದು ವೈಟ್ ಕಲರು, ಡಿಮ್ಯಾಂಡೆಡ್ ಕಲರು. ಸೊ ಇದು ಡೀಟೇಲ್ಸ್ ಮ್ಯಾಮ್. ಸರ್ 2016 ಮಾಡಲ್ ಗಾಡಿ W4 ವೇರಿಯಂಟ್ ನಲ್ಲಿ ಇದೆ. ಓಕೆ ಸೆಕೆಂಡ್ ಓನರ್ ಆಗಿದೆ ಸರ್. ಡೀಸೆಲ್ ವೇರಿಯಂಟ್ 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ ಜಸ್ಟ್ 84,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಸೀಟ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಕಂಫರ್ಟಬಲ್ ಲೆದರ್ ಸೀಟ್ಸ್ ಕೂಡ ಅವೈಲೇಬಲ್ ಇದೆ ಗಾಡಿಗೆ. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಯಾರಾದರೂ ಒಂದು ಒಳ್ಳೆ XUV500 2016 ಮಾಡಲ್ ಗಾಡಿ, ಇದು W4 ಪ್ರೈಸ್ ಏನಾದ್ರು ಮ್ಯಾಮ್ ಇದ್ರದ್ದು? ಸರ್ ಇದಕ್ಕೆ ನಾವು 4,95,000 ಹೇಳ್ತಾ ಇದೀವಿ. ಫೈನಲ್ ಆಗಿ 4,75,000ಗೆ ವಿತ್ NOC ಮಾಡ್ಕೊಡ್ತಾ ಇದೀವಿ ಸರ್. ಓಕೆ 4,75,000ಗೆ. ಹೌದು ಸರ್. ಓಕೆ ನೀವು 4,75,000ಕ್ಕೆ ವಿತ್ NOC ನಿಮಗೆ ಒಂದು 2016 ಮಾಡಲ್ ಗಾಡಿ ಸಿಗ್ತಾ ಇದೆ. ಸೊ ಆಲ್ಮೋಸ್ಟ್ ಲೈಕ್ ಇದಕ್ಕೂ 1 ಲಕ್ಷ ಲೆಕ್ಕ ಹಾಕೊಂಡ್ರೆ ನಿಮ್ಗೆ ಆರಾಮಾಗಿ 6 ಲಕ್ಷದ ಒಳಗಡೆ ಒಂದು 16 ಮಾಡಲ್ ಗಾಡಿ ಒಂದು XUV500 ಸಿಕ್ಬಿಡುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಚುನರ್ ಇದೆ. ಸೊ ಒಂದು ದೊಡ್ಡ ಆನೆ ಅಂತಾನು ಹೇಳ್ಬೋದು. ಇದ್ರ ಡೀಟೇಲ್ಸ್ ಮ್ಯಾಮ್. ಸರ್ 2022 ಮಾಡಲ್ ಸರ್. ಸಿಂಗಲ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 12,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ ಜಸ್ಟ್ 12,000 ಅಷ್ಟೇ. ಹೌದು ಸರ್. ಓಕೆ 22 ಮಾಡಲ್ ಗಾಡಿ ಫಾರ್ಚುನರು. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲಾನು ಇದೆ. ಸೊ ಆಫ್ಟರ್ ಮಾರ್ಕೆಟ್ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಜಸ್ಟ್ 12,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಆಟೋಮೆಟಿಕ್ ಮ್ಯಾನುವಲ್ ಮ್ಯಾಮ್ ಇದು? ಆಟೋಮೆಟಿಕ್ ಸರ್. ಓಕೆ ಆಟೋಮೆಟಿಕ್ ಫಾರ್ಚುನರ್ ಏನಾಗುತ್ತೆ ಮ್ಯಾಮ್ ಪ್ರೈಸು? ಸರ್ ಇದಕ್ಕೆ ನಾವು 35 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಆಗಿ 33 ಲಕ್ಷಕ್ಕೆ ಮಾಡ್ಕೊಡ್ತಾ ಇದೀವಿ ಸರ್. 33 ಲಕ್ಷಕ್ಕೆ ಒಂದು ಫಾರ್ಚುನರ್. ಹೌದು ಸರ್. 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 12,000 ಡ್ರಿವನ್ ಆಗಿರೋ ವೆಹಿಕಲ್. ಹೌದು ಸರ್. ಹೌದು. ಓಕೆ ಬೆಸ್ಟ್ ಡೀಲರ್ ತಗೊಳ್ಬಹುದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು XUV500 ಸಿಲ್ವರ್ ಕಲರ್ ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸರ್ ಈ XUV500 ಬಂದು ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. 12 ಮಾಡಲ್ ಸರ್. W8 ವೇರಿಯಂಟ್ ನಲ್ಲಿ ಇದೆ. ಪ್ರೈಸಿಂಗ್ ಬಂದು ಇದು 3,65,000 ಇದೆ ಸರ್. ಫೈನಲ್ ಆಗಿ 3.25 ಲಕ್ಷಕ್ಕೆ ಮಾಡ್ಕೊಡ್ತಾ ಇದೀವಿ. ಓಕೆ 3.25 ಲಕ್ಷಕ್ಕೆ ಒಂದು XUV500. ಹೌದು ಸರ್. W8 ವೇರಿಯಂಟ್. ಓಕೆ ಇದು W8 ವೇರಿಯಂಟ್ XUV500 3.25 ಲಕ್ಷಕ್ಕೆ ವಿತ್ ಇದಕ್ಕೂ ಆಲ್ಮೋಸ್ಟ್ 1 ಲಕ್ಷ ಹಾಕಿದ್ರೆ 4.25 ಲಕ್ಷಕ್ಕೆ ಒಂದು 13 ಮಾಡಲ್ ಒಂದು XUV500 ತಗೊಳ್ಬಹುದು. ಸರಿ 2012 ಮಾಡಲ್ ಗಾಡಿ. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆಡ್ ಕಲರ್ ಒಂದು i10 ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸರ್ 2009 ಮಾಡಲು i10 ಮ್ಯಾಗ್ನಾ ವೇರಿಯಂಟ್ ನಲ್ಲಿ ಇದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. 68,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ ಜಸ್ಟ್ 68,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ನೋಡ್ತಾ ಇರ್ಬೋದು. ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಇದೆ. ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ.
9 ಮಾಡಲ್ 9 ಮಾಡಲು ಪ್ರೈಸ್ ಏನಾಯ್ತು ಮ್ಯಾಮ್ ಇದ್ರದ್ದು? ಪ್ರೈಸ್ ಇದು ಬಂದು 1,65,000 ಇದೆ ಸರ್. ಫೈನಲ್ ಆಗಿ 1,45,000 ವಿತ್ NOC ಮಾಡ್ಕೊಡ್ತೀವಿ ಸರ್. 1,45,000 ವಿತ್ NOC ನಿಮಗೆ 2009 ಮಾಡಲ್ ಗಾಡಿ ಒಂದು 5-10 ಸಿಗುತ್ತೆ. ಸೊ ರೆಡ್ ಬೇಡ ಅಂದ್ರೆ ನಿಮ್ಗೆ ಒಂದು ಗ್ರೇ ಕಲರ್ ಕೂಡ ಅವೈಲೇಬಲ್ ಇದೆ, ಅದು ಕರ್ನಾಟಕ ಗಾಡಿ. ಇದು ಡೀಟೇಲ್ಸ್ ಮ್ಯಾಮ್ ಸರ್ 2010 ಮಾಡಲು i10 ಹಾಂ ಮ್ಯಾಗ್ನಾ ವೇರಿಯಂಟ್ ನಲ್ಲಿ ಇದೆ ಸರ್. ಇದು ಸಹ 85,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಜಸ್ಟ್ 85,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಒಂದು ಗ್ರೇ ಕಲರ್ ಒಂದು i10 ಪ್ರೈಸ್ ಏನಾಯ್ತು ಮ್ಯಾಮ್? ಸರ್ ಇದಕ್ಕೆ ನಾವು 1,95,000 ಹೇಳ್ತಾ ಇದೀವಿ. ಫೈನಲ್ ಆಗಿ 1,65,000ಗೆ ಕೊಡ್ತಾ ಇದೀವಿ ಸರ್. ಅದು ಕರ್ನಾಟಕ ನಂಬರ್ ಗಾಡಿನ. 1,65,000 ಹಾ ಸರ್. ಅದು ಕರ್ನಾಟಕ ಗಾಡಿ ನಿಮ್ಗೆ ಒಂದು i10 ಸಿಗ್ತದೆ, ಅದು ಗ್ರೇ ಕಲರು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಇಕೋ ಸ್ಪೋರ್ಟ್ ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ 2014 ಮಾಡಲು ಸಿಂಗಲ್ ಓನರ್ ಇಕೋ ಸ್ಪೋರ್ಟ್ಸ್ ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. ಟೈಟಾನಿಯಂ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ಸರ್. 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ವೆಹಿಕಲ್ಗೆ ನಾವು 5,45,000 ಹೇಳ್ತಾ ಇದೀವಿ. ಫೈನಲ್ ಆಗಿ 5,25,000ಗೆ ಮಾಡ್ಕೊಡ್ತಾ ಇದೀವಿ ಸರ್. ಓಕೆ, ಇದು ಲಕ್ಷಕ್ಕೆ ನಿಮಗೆ ಒಂದು 14 ಮಾಡಲ್ ಗಾಡಿ, ಒಂದು ಇಕೋ ಸ್ಪೋರ್ಟ್ ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ರೆಡ್ ಕಲರ್ ಒಂದು ಝೆನ್ ಎಸ್ಟಿಲೋ ಇದೆ. ಸೊ ಫ್ಯಾಮಿಲಿ ಬಜೆಟೆಡ್ ಓರಿಯೆಂಟೆಡ್ ವೆಹಿಕಲ್. ಇದು ಡೀಟೇಲ್ಸ್ ಮ್ಯಾಮ್. ಸರ್ 2010 ಮಾಡಲು ಎಸ್ಟಿಲೋ ಸಿಂಗಲ್ ಓನರ್ ನಲ್ಲಿ ಇದೆ ಸರ್. ಓಕೆ, ಇದು ಬರೀ 22,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಜಸ್ಟ್ 22,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಝೆನ್ ಎಸ್ಟಿಲೋ ಎಲೆಕ್ಸ್ ಪೆಟ್ರೋಲ್ ವೇರಿಯಂಟು. ಪ್ರೈಸ್ ಏನಾಯ್ತು ಮ್ಯಾಮ್ ಇದ್ರದ್ದು? ಸರ್ ಇದಕ್ಕೆ ನಾವು 1,65,000 ಹೇಳ್ತಾ ಇದೀವಿ. ಫೈನಲ್ ಆಗಿ 1,45,000 ವಿತ್ NOC ಮಾಡ್ಕೊಡ್ತಾ ಇದೀವಿ ಸರ್. 1,45,000 ವಿತ್ NOC ನಿಮಗೆ ಒಂದು ಝೆನ್ ಎಸ್ಟಿಲೋ ಅದು ರೆಡ್ ಕಲರ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಕೂಡ ಅವೈಲೇಬಲ್ ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ ಸ್ಕೋಡಾ ರ್ಯಾಪಿಡ್ 13 ಮಾಡಲು ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. ಎಲಿಗೆನ್ಸ್ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ ಸರ್. ಓಕೆ, ಸೊ ಎಲಿಗೆನ್ಸ್ ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ಅಲ್ಲ ಮ್ಯಾಮ್? ಹೌದು ಸರ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಪ್ರೈಸ್ ಏನಾಯ್ತು ಮ್ಯಾಮ್ ಇದ್ರದ್ದು? ಪ್ರೈಸ್ ಇದು ಬಂದು 3,95,000 ಇದೆ ಸರ್. ಫೈನಲ್ ಆಗಿ 3,5 ಲಕ್ಷಕ್ಕೆ ಮಾಡ್ಕೊಡ್ತಾ ಇದೀವಿ. 3,5 ಲಕ್ಷಕ್ಕೆ ಒಂದು 13 ಮಾಡಲ್ಸ್ ಕೂಡ ರ್ಯಾಪಿಡ್ ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ನಂಬರ್ ಕೂಡ ಕ್ರೇಜಿ ಇದೆ, 8055 ಬಾಸ್. ಸೊ ಬೆಸ್ಟ್ ಡೀಲ್ ಅಂತ ತೊಗೊಂಡ್ಬೋದು ಗಾಡಿ. ಸೊ ಹಾಗೆ ಒಂದು ಫಾರ್ಡ್ ಫೀಗೋ ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸರ್ 2011 ಮಾಡಲು ಫೀಗೋ ಥರ್ಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. ಯಾರಾದ್ರೂ ಒಂದು ಲೋ ಬಜೆಟ್ ಒಳ್ಳೆ ಮೈಲೇಜ್ ಕೊಡುವ ಗಾಡಿ ನೋಡ್ತಾ ಇದ್ರೆ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು ಸರ್. ಪ್ರೈಸ್ ಏನಾಯ್ತು ಮ್ಯಾಮ್ ಇದ್ರದ್ದು? ಪ್ರೈಸ್ ಇದಕ್ಕೆ ಬಂದು 1,95,000 ಇದೆ ಸರ್. ಫೈನಲ್ ಆಗಿ ಈ ವೆಹಿಕಲ್ ನಾವು 1,35,000ಗೆ ಮಾಡ್ಕೊಡ್ತಾ ಇದೀವಿ ಸರ್. 1,35,000 ನಿಮ್ಗೆ ಒಂದು ಫಾರ್ಡ್ ಫೀಗೋ ಸಿಗುತ್ತೆ.